ಜಗತ್ತಿಗೆ ಈ ಕಾಕಿ ಬೇಕು. ಇದರಲ್ಲಿ ಕಾದಿ ಎಂಬುದು ಒಂದು ಶಹರ. ಇಲ್ಲಿ ಮೂಲ ಸೌಕರ್ಯ ಒದಗದಿದ್ದರೆ ಆಕಾರ ಉಂಟಾಗುತ್ತದೆ. ಭೇದಕ್ಕದರ ಪ್ರಾರಂಭವಾಗುತ್ತದೆ. ಇರಲಿ, ಅದನ್ನೆಲ್ಲ ಮಟ್ಟ ಹಾಕಿ ಒಂದು ದಿಟ್ಟ ಸಮಾಜವನ್ನು ನಿರ್ಮಾಣ ಮಾಡುವುದೇ ನನ್ನ ಗುರಿ. ಹಾ ಪೇಸೆ, ಅದೇ ನನ್ನ ಹೆಸರಿಗೆ ಜೈಕಾರ ಹಾಕುತ್ತಾ ಈ ಕಡೆ ಬರ್ತಿದಾರಲ್ಲ ಯಾರು? ದೊಡ್ಡ ಸೌಕರ್ಯ ಸರ್ ಅವ್ರ ಮಾಚಿಕ್ನೂರ ದೊಡ್ಡ ದೊಡ್ಡ ಗುಂಡಾಗೋರಿ ಸರ್ ಅವ್ರ. ನಮಸ್ಕಾರ ಮಾಡ್ತೀವ್ರಿ ಪ್ರದೇಶ್ ಸಾಹೇಬರಿಗೆ. ಹಾ ಹಾ ನಮಸ್ಕಾರ ನಮಸ್ಕಾರ. ಆಗೇನು ಹೊಸದಾಗಿ ನಮ್ಮ ಊರಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿರುವಂತೆ? ಹೌದು, ನಾನೇ ಬಂದದ್ದು. ಇದರಲ್ಲಿ ನಿಮ್ಮ ಪರಿಚಯ? ನಾನು ಈ ಊರ ಆಗಾರ ಶ್ರೀಮಂತ. 1300 ಎಕರೆ ಜಮೀನುದಾರ, 4 ಶುಗರ್ ಫ್ಯಾಕ್ಟರಿಗೆ ಮಾಲೀಕ. ನಾನವನ ರಕ್ಷಣೆದಾರ ಅಷ್ಟೇ ಅಲ್ಲ, ಅವನ ಅನೇಕ ಬಿಸಿನೆಸ್ ಬ್ಯಾಂಕ್ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿರುವ ಪ್ರಮುಖ ಮುಖಂಡ ಕರಿಯ ಅಂತ. ನಮ್ಮ ಗೌಡ ಸಮೋಸ ಎಮಡಿ ಅಂತ. ಓಹೋ, ನೀವೆಲ್ಲ ತುಂಬಾ ಬಹಳ ಬುದ್ಧಿವಂತರಂತೆ ಕಾಣ್ತಿದ್ದೀರಲ್ಲ. ಇರ್ಲಿ ಇರ್ಲಿ. ಸರಿ, ಹಾಗಂತ ನಮಗೆ ಸನ್ಮಾನ ಮಾಡಿ ಕೈ ಕೈ ಜೋಡಿಸಬೇಕಂತ ನಮ್ಮ ಅಭಿಪ್ರಾಯವಿದೆ. ಸಂಕೋಚಿತವಾಗಿ ನಮ್ಮೊಂದಿಗೆ ಮಾತಾಡಿಬಿಡಿ. ಈ ಸನ್ಮಾನ ಹಾರ ಇವೆಲ್ಲ ಇಷ್ಟವಿಲ್ಲ. ಇದರ ಬದಲಾಗಿ ಒಂದು ಪುಸ್ತಕವನ್ನು ಕೊಡಿ. ಮಕ್ಕಳು ಓದಲಿಕ್ಕೆ ಗ್ರಂಥಾಲಯಕ್ಕೆ ಮುಟ್ಟಿಸ್ಬಿಡ್ತೇನೆ. ಇದು ಪುಸ್ತಕದ ಸನ್ಮಾನ ಅಲ್ಲ ಸರ್, ಮಸ್ತಕದ ಮೇಲೆ ಕೈಯಾಡಿಸಿ ಅದೇ ಕೈಗಳಿಂದ ಕೈ ಜೋಡಿಸಿ ಸ್ನೇಹ ಬೆಳೆಸಲು ಸರ್ ನಾವು. ಓಹೋ, ಅರ್ಥವಾಯ್ತು. ಹಾಗಾದರೆ ಈಗ ನೀವು ಸ್ಟೇಷನ್ಗೆ ನಡೆಯಿರಿ, ನಾನು ಅಲ್ಲೇ ಬರ್ತೀನಿ. ಅಲ್ಲೇ ಕೂತ್ಕೊಂಡು ಚೆನ್ನಾಗಿ ಮಾತಾಡೋಣ. ಅಲ್ಲ ಸರ್, ಅದೇ ಸ್ಟೇಷನ್ ಹಿಂದೆ ನನ್ನ ಕ್ಲಬ್ ಹೌಸ್ ಇದೆ. ಅಲ್ಲಿ ನಾವಿಬ್ಬರ ಕೂತು ಮಾತನಾಡಿದರೆ ಮುಗಿಸೋಣ. ಓಕೆ, ಹಾಗೇ ಮಾಡೋಣ. ಕಾಳಿಂಗ, ಈಗ ನಮ್ಮ ಕೈ ಮಿಡಿಕಿತ್ತು. ಬನ್ನಿ ಮುಂದೆ ನೋಡೋಣ. ನಡೆಯಣ್ಣ, ಹೋಗೋಣ. ಹಾ ಪಿಸೆ. ಎಸ್ ಸರ್. ಈ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಸರ್, ನೀವು ಒಟ್ಟು ಹುಷಾರಾಗಿರಿ. ಇರಲಿ, ಅವರು ಎಷ್ಟೇ ಅವರ ಪಡೆದುಕೊಂಡು ಬಂದಿರಲಿ, ಹರಿಹರರ ಸಾಕ್ಷಿಯಾಗಿ ನಾನೇನು ಮಾಡಬೇಕು ಅದನ್ನು ಮಾಡಿಯೇ ತೀರ್ತೀನಿ. ಹಾ, ನಡೆಯಲು ಹೋಗೋಣ.